ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಕಸ್ಮಾತ್ ನಿಮ್ಗೆ ಏನಾರು ಊರಿಂದ ಬೇರೆ ಊರಿಗೆ ಹೋಗಿ ನಾನು ಝೊಮ್ಯಾಟೊ ಮಾಡಬೇಕು ಅನ್ನೋರಿಗೆ, ಹಾಗೆ ಮತ್ತೆ ನಾನೇನಾರು ಈ ಊರಲ್ಲಿ ನನ್ನ ಐ ಡಿ ಇದೆ, ಬೇರೆ ಊರಿಗೆ ಹೋಗಿ ಅಲ್ಲೊಂದು 30 ಡೇಸ್ ನಾನು ಇರ್ತೀನಿ, ಇಲ್ಲಿಂದ ಅಲ್ಲಿಗೆ ಐ ಡಿ ಹೇಗೆ ಶಿಫ್ಟ್ ಮಾಡ್ಕೊಳೋದು, ಅಂದರೆ ಸಿಟಿ ಚೇಂಜ್ ಮಾಡ್ಕೊಬೋದಾ ಬ್ರೋ, ಹೇಗೆ ಸಿಟಿ ಚೇಂಜ್ ಮಾಡೋದು ಅನ್ನೋ ಪ್ರಶ್ನೆ ತುಂಬ ಜನ ಕೇಳಿದ್ದಾರೆ. ಈಗ ನಾನು ಕೂಡ ಬೆಂಗಳೂರಿಂದ ತುಮಕೂರಿಗೆ ಬಂದು ಆಲ್ರೆಡಿ ನಾನು ಚೇಂಜ್ ಮಾಡ್ಕೊಂಡಿನಿ, ಅಂದರೆ ತುಂಬಾ ಸಲ ಚೇಂಜ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ತುಂಬ ಈಸಿ. ಝೊಮ್ಯಾಟೊದಲ್ಲಿ ಏನಾದ್ರು ನೀವು ಲೊಕೇಶನ್ನ ಚೇಂಜ್ ಮಾಡ್ಕೊಬೇಕು ಅಂದರೆ ಸಿಟಿಯಿಂದ ಬೇರೆ ಸಿಟಿಗಾಗಲಿ, ಝೋನಿಂದ ಬೇರೆ ಝೋನಿಗಾದರೆ ತುಂಬ ಈಸಿಯಾಗಿ ಝೊಮ್ಯಾಟೊದಲ್ಲಿ ಚೇಂಜ್ ಮಾಡ್ಕೊಬೋದು. ಅಂದರೆ ಯಾರದೇ ಆದಂಥ ಹೆಲ್ಪ್ ಏನು ಬೇಕಾಗಿಲ್ಲ, ಆರಾಮಾಗಿ ಒಂದು ಸೆಟ್ಟಿಂಗ್ಸ್ ಇದೆ, ಆ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಂಡ್ರೆ ಸಾಕು. ಅಂದರೆ ನೀವು ಝೋನ್ ಕೂಡ ಚೇಂಜ್ ಮಾಡ್ಕೊಬೋದು, ಸಿಟಿ ಕೂಡ ಚೇಂಜ್ ಮಾಡ್ಕೊಬೋದು. ಬಟ್ ಏನಪ್ಪ ಅಂದರೆ ನೀವು 30 ಡೇಸ್ವರೆಗೂ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಒಂದ್ಸತಿ ಏನಾದ್ರು ನೀವು ಚೇಂಜ್ ಮಾಡಿದ್ರೆ ನೆಕ್ಸ್ಟ್ 30 ಡೇಸ್ವರೆಗೂ ನೀವು ಅದೇ ಸಿಟಿಲಿ ವರ್ಕ್ ಮಾಡ್ಬೇಕಾಗುತ್ತೆ, ಇಲ್ಲ ಅದೇ ಝೋನಲ್ಲಿ ವರ್ಕ್ ಮಾಡ್ಬೇಕಾಗುತ್ತೆ. ನೀವು 30 ಡೇಸ್ ಆದಮೇಲೆ ತಿರ್ಗಾ ನೀವು ಯಾವಾಗ ಬೇಕೋ ಆ ಕಡೆಗೆ ನೀವು ಚೇಂಜ್ ಮಾಡ್ಕೊಬೋದು. ಬನ್ನಿ, ಆ ಸೆಟ್ಟಿಂಗ್ಸ್ ಎಲ್ಲಿದೆ, ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಫಸ್ಟು ನೀವು ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊತಿದ್ದಂಗೆ ಇಲ್ಲಿ ಮೋರ್ ಇದೆಯಲ್ಲ, ಈ ಮೋರ್ನ ಕ್ಲಿಕ್ ಮಾಡಿ. ಮೋರ್ನ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿದೆ ನೋಡಿ, ಇಲ್ಲಿ ಹೆಲ್ಪು, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಹೆಲ್ಪ್ ಸೆಂಟರ್ ಅಂತ ಇದೆ ನೋಡಿ, ಇಲ್ಲಿ ಈ ಹೆಲ್ಪ್ ಸೆಂಟರ್ನ ಕ್ಲಿಕ್ ಮಾಡಿಬಿಟ್ಟು ಅಪ್ಡೇಟ್ ಪ್ರೊಫೈಲ್ ಡೀಟೇಲ್ಸ್ ಅಂತ ಇದೆ ನೋಡಿ, ಇಲ್ಲಿ ಈ ಅಪ್ಡೇಟ್ ಪ್ರೊಫೈಲ್ ಡೀಟೇಲ್ಸ್ನ ಓಪನ್ ಮಾಡಿ. ಅದು ಓಪನ್ ಮಾಡ್ತಿದ್ದಂಗೆ ಇಲ್ಲಿದೆ ನೋಡಿ, ಇಲ್ಲಿ ಚೈನ್ ಸಿಟಿ ಅಂತ, ಚೈನ್ ಸಿಟಿ, ಚೈನ್ ಝೋನ್ ಅಂತ ಇದೆ. ಅಂದರೆ ನೀವು ಝೋನ್ ಕೂಡ ಚೇಂಜ್ ಮಾಡ್ಕೊಬೋದು. ಅಂದರೆ ಬೆಂಗಳೂರಲ್ಲಿ ನೀವು ಬೇರೆ ಬೇರೆ ಝೋನ್ ಚೇಂಜ್ ಮಾಡ್ಕೊಬೇಕು ಅಂದರೆ ನೋಡಿ, ಇದರಲ್ಲಿ ಪ್ರೆಸ್ ಮಾಡಿ ಝೋನ್ ಚೇಂಜ್ ಮಾಡ್ಕೊಬೋದು. ಬಟ್ ಇದು ನಾನು ತುಮಕೂರು ಅದರ ಇರೋದ್ರಿಂದ ಝೋನ್ ಚೇಂಜ್ ಮಾಡೋಕ್ಕಾಗಲ್ಲ, ಸಿಟಿ ಚೇಂಜ್ ಮಾಡ್ಕೊಬೇಕು. ಅಕಸ್ಮಾತ್ ಈಗ ನಾನು ತುಮಕೂರು ಇಷ್ಟು ದಿನ ಕೆಲಸ ಮಾಡ್ತಾಯಿದ್ದೆ, ತುಮಕೂರಲ್ಲಿ ನಾನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಬೇರೆ ಕಡೆ ಹೋಗಿ ನಾನು ಕೆಲಸ ಮಾಡಬೇಕು ಅಂದರೆ ನೋಡಿ, ಚೈನ್ ಸಿಟಿಗೆ ಹೋಗ್ಬಿಟ್ಟು ಇಲ್ಲಿದೆಯಲ್ಲ, ನಮಗೆ ನೋಡಿ ಯಾವ ಸಿಟಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಬೆಂಗಳೂರು ಇದೆ, ಮುಂಬೈ, ಡೆಲ್ಲಿ, ಛತ್ತೀಸ್ಗಢ, ಪುಣೆ. ಅಂದರೆ ನೀವು ಎಲ್ಲಿಗೆ ಶಿಫ್ಟ್ ಆಗ್ತಾಯಿದ್ದೀರೋ ಅಲ್ಲಿಗೆ ಸೇಮ್ ಐ ಡಿನ ನೀವು ಶಿಫ್ಟ್ ಮಾಡ್ಕೊಬೋದು. ನೋಡಿ, ಮಂಗಳೂರು ಕೂಡ ಇದೆ, ಇದೇ ಥರ ಎಲ್ಲ ಊರು ಇದೆ, ಎಲ್ಲೆಲ್ಲಿ ಝೊಮ್ಯಾಟೊ ಇದೆಯೋ ಅದೆಲ್ಲ ಇದೆ. ನೀವು ಇಲ್ಲಿ ಈಸಿಯಾಗಿ ಆರಾಮಾಗಿ ಚೇಂಜ್ ಮಾಡ್ಕೊಬೋದು. ನಮಗೆ ಯಾವ್ದು ಬೇಕೋ ಅದನ್ನು ಹಿಂಗೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಪ್ರೆಸ್ ಮಾಡೋದು ಅಷ್ಟೇ. ಹಿಂಗೆ ಪ್ರೊಸೀಡ್ ಅಂತ ಪ್ರೆಸ್ ಮಾಡ್ತಿದ್ದಂಗೆ ನಿಮಗೆ ಚೇಂಜ್ ಆಗುತ್ತೆ. ಅಂದರೆ ಒಂದು ಸಲ ನೀವೇನಾದ್ರು ಚೇಂಜ್ ಮಾಡಿದ್ರೆ 30 ದಿವಸ ತನಕ ಚೇಂಜ್ ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲೇ ಬರ್ತಿದ್ದಾರೆ, ವರ್ಕಿಂಗ್ ಏರಿಯಾ ಕ್ಯಾನ್ ಬಿ ಚೇಂಜ್ ಓನ್ಲಿ ಒನ್ಸ್ ಇನ್ 30 ಡೇಸ್ ಫಾರ್ ದಿಸ್ ಲೊಕೇಶನ್. ಅಂದರೆ ನೀವು ಯಾವುದೇ ಲೊಕೇಶನ್ಗೆ ಚೇಂಜ್ ಮಾಡ್ಕೊಳ್ಳಿ, ನೀವು 30 ದಿನ ಆದಮೇಲೆ ತಿರ್ಗಾ ಚೇಂಜ್ ಮಾಡ್ಕೊಬೋದು. ನೀವು ಎಷ್ಟು ಸತಿ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು, ಅದರಲ್ಲೇನೂ ಇದಿಲ್ಲ. ಬಟ್ 30 ದಿನಕ್ಕೆ ಒಂದ್ಸಲಿ ಮಾತ್ರ ಚೇಂಜ್ ಮಾಡ್ಬೋದು ಅಷ್ಟೇ. ನೋಡಿ, ಎಷ್ಟು ಈಸಿಯಾಗಿ ಚೇಂಜ್ ಮಾಡ್ತಾ ಇಲ್ವಾ? ಅಂದರೆ ನೀವು ಕೂಡ ಅಷ್ಟೇ, ಏನಾದ್ರು ಸಿಟಿಯಿಂದ ಸಿಟಿಗೆ ಚೇಂಜ್ ಆಗಬೇಕು, ನಾನು ಝೋನಿಂದ ಏನಾದ್ರು ಝೋನಿಗೆ ಚೇಂಜ್ ಆಗಬೇಕು ಅಂದರೆ ಈ ಥರ ಸಿಂಪಲ್ಲಾಗಿ ಯೂಸ್ ಮಾಡಿ ಆರಾಮಾಗಿ ಚೇಂಜ್ ಮಾಡ್ಕೊಬೋದು. ಇದರಲ್ಲಿ ಏನು ತಲೆನೋವಿಲ್ಲ. ಒಂದು 2 ನಿಮಿಷ 3 ನಿಮಿಷದಲ್ಲೆಲ್ಲ ನಿಮಗೆ ಸಿಟಿ ಚೇಂಜ್ ಮಾಡಿ ಆಗೋಗುತ್ತೆ. ಅಂದರೆ ಆ್ಯಪ್ನ ಒಂದ್ಸತಿ ನೀವು ಕ್ಲೋಸ್ ಮಾಡಿಬಿಟ್ಟು ರಿಫ್ರೆಶ್ ಮಾಡಿ ಇನ್ನೊಂದ್ಸಲಿ ಬರ್ತಿದ್ದಂಗೆ ನಿಮಗೆ ಆಲ್ರೆಡಿ ಚೇಂಜ್ ಆಗಿರುತ್ತೆ, ನಿಮಗೆ ಸಿಟಿ ಆಗಲಿ ಝೋನ್ ಆಗಲಿ. ಅಂದರೆ ಸಖತ್ ಈಸಿ ಇದೆ. ಅಂದರೆ ಸಖತ್ ಇಷ್ಟ ಆಯ್ತು ನನಗೆ. ಅಂದರೆ ಈಗ ನಾವು ಒಂದೇ ಹತ್ರ ಇರಲ್ಲ, ಬೇರೆ ಕಡೆ ಎಲ್ಲ ಚೇಂಜ್ ಆಗ್ತಾ ಇರ್ತೀವಿ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರ್ತೀವಿ, ಅಲ್ಲಿ ಡ್ಯೂಟಿ ಮಾಡಬೇಕು ಪರಿಸ್ಥಿತಿ ಬರುತ್ತೆ. ಅಂದರೆ ಒಂದೇ ಹತ್ರ ನಾವು ಪರ್ಮನೆಂಟ್ ಆಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಈಗ ನೋಡಿ, ಇಷ್ಟು ದಿನ ನಾನು ಬೆಂಗಳೂರಲ್ಲಿದ್ದೆ, ಈಗ ತುಮಕೂರಿಗೆ ಬಂದೀನಿ. ಈಗ ಏನಾದ್ರು ನಾನು ತುಮಕೂರಲ್ಲಿ ಕೂಡ ಡ್ಯೂಟಿ ಮಾಡ್ಬೋದು. ಬಟ್ 30 ಡೇಸ್ ಮಾತ್ರ ಚೇಂಜ್ ಮಾಡೋಕ್ಕಲ್ಲ. ಬೇಕಾದ್ರೆ ಇನ್ನು ಈಗ ನೆಕ್ಸ್ಟ್ 30 ಡೇಸ್ ಆಗ್ತಿದ್ದಂಗೆ ನಾನು ಬೇಕಾದ್ರೆ ತಿರ್ಗಾ ಯಾವ ಊರಿಗೆ ಬೇಕಾದ್ರೂ ನಾನು ಚೇಂಜ್ ಮಾಡ್ಕೊಂಡು ಆರಾಮಾಗಿ ಡ್ಯೂಟಿ ಮಾಡ್ಬೋದು. ನೋಡಿ, ಆರಾಮಾಗಿ ಮಾಡ್ಬೋದು. ಅಂದರೆ ಈಗ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ತುಮಕೂರಿಗೆ. ನೋಡೋಣ, 7 ಗಂಟೆಯಿಂದ 9 ಗಂಟೆ ತನಕ 2 ಅವರ್ದು ಗಿಗ್ ಬುಕ್ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾರು ಆರ್ಡರ್ ಇಲ್ಲಿ ಹೇಗಿದೆ ಹೆಂಗಿದೆ ಅನ್ನೋದೆಲ್ಲ ನೋಡೋಣ. ಅಂದರೆ 7 ಗಂಟೆಗೆ ನಿಮಗೆ ಆನ್ ಮಾಡ್ಬಿಟ್ಟು ತೋರಿಸ್ತೀನಿ. ಅಂದರೆ ಈಗ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಒಂದ್ಸಲ ಆನ್ಲೈನ್ಗೆ ಹೋಗ್ಬಿಟ್ಟು ಒಂದು ಆರ್ಡರ್ ಡೆಲಿವರ್ ಮಾಡ್ಬಿಟ್ಟು ಬಂದು ಕಂಪ್ಲೀಟ್ ಮಾಡೋಣ, ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ತುಮಕೂರಲ್ಲ ಅಂತ. ಅಂದರೆ ತುಂಬ ದಿನ ಆಗ್ಬಿಟ್ಟು ನಾನು ತುಮಕೂರಲ್ಲಿ ಡ್ಯೂಟಿ ಮಾಡಿ ಫಾರ್ ದ ಫಸ್ಟ್ ಟೈಮ್ ಎಷ್ಟೊಂದು ದಿನ ಆದಮೇಲೆ ಮಾಡ್ತಾಯಿದ್ದೀನಿ. ತುಮಕೂರಲ್ಲಿ ಒಂದ್ಸಲ ಡ್ಯೂಟಿ ಮಾಡಿ ನೋಡೋಣ, ಅಂದರೆ ಆರ್ಡರ್ ಹೇಗೆ ಬರುತ್ತೆ, ಫಾಸ್ಟಾಗಿ ಬರ್ತಾವ, ಬ್ಯಾಕ್ ಟು ಬ್ಯಾಕ್ ಬರ್ತಾವ, ಅಮೌಂಟ್ ಎಷ್ಟು ಕೊಡ್ತಾ ಅನ್ನೋದೆಲ್ಲ ಹೋಗಿ ಚೆಕ್ ಮಾಡೋಣ. ಬನ್ನಿ ಫೀಲ್ಡಿಗೆ ಹೋಗೋಣ. ಗೈಸ್, ಟೈಮ್ ನೋಡಿ 7:26 ಆಗಿದೆ. ಅಂದರೆ ನಾನು ಲಾಗಿನ್ಗೆ ಹೋಗಿ ಆಲ್ರೆಡಿ ಅರ್ಧ ಗಂಟೆ ಆಗಿದೆ. ಬಟ್ ಮನೇಲೆ ಒಂದು ಆರ್ಡ್ರ್ ಬರಲಿಲ್ಲ. ಅಂದರೆ ಎಷ್ಟೊಂದು ದಿನ ಬಂದಿತ್ತು ಆರ್ಡರು, ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಇವತ್ತು ಆರ್ಡ್ರ್ ಯಾವುದೂ ಬಂದಿಲ್ಲ. ಅದಕ್ಕೋಸ್ಕರ ಈಗ ಐಆರ್ಡರ್ ಏರಿಯಾಗೆ ಹೋಗ್ಬೇಕು. ಅಂದರೆ ನೋಡಿ ಎಷ್ಟು ಕಿಲೋಮೀಟ್ರ್ ಇದೆ, ಅಂದರೆ 4.6 ಕಿಲೋಮೀಟ್ರ್ ಇದೆ ಇಲ್ಲಿಂದ. ನೋಡೋಣ, ಹತ್ರ ಹೋಗೋಣ, ಸಿಟಿ ಒಳಗಡೆ ಹೋಗೋಣ. ಅವಾಗ ಏನಾದ್ರು ಆರ್ಡ್ರ್ ಬರ್ತಾವ ಇಲ್ವ ಅನ್ನೋದೆಲ್ಲ ನೋಡೋಣ. ಅಕಸ್ಮಾತ್ ಆರ್ಡ್ರ್ ಬಂದರೆ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ, ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ವಾಪಸ್ ಬರೋಣ. ಇದೊಂದು ಲೈನ್ ಬೇರೆ ಬರ್ತಾಯಿದೆ ನಾನು ಬ್ಲ್ಯಾಕು, ಅಂದರೆ ಕ್ಯಾಮ್ರಾದಲ್ಲಿ ಮಾತ್ರ ಬರ್ತಾ ಇರೋದು. ಬನ್ನಿ ಹೋಗೋಣ. ಗೈಸ್, ಟೈಮ್ ಆಲೆ 7:50 ಆಯಿತು. ಅಂದರೆ ಐಆರ್ಡರ್ ಏರಿಯಾ ಕಡೆ ಬಂದಿದ್ದೀನಿ ನಾನು. ಬಟ್ ಯಾವುದೇ ಆದಂಥ ಆರ್ಡರ್ ಕೂಡ ಬರ್ತಾ ಇಲ್ಲ. ಅಂದರೆ ಇನ್ನೂ ಆರ್ಡರ್ ಬರ್ತಾವೋ ಇಲ್ವೋ ಅನ್ನೋದು ಕೂಡ ನಾನು ವೆಯ್ಟ್ ಮಾಡಿ ನೋಡಬೇಕು. ಅಂದರೆ ನೋಡಿ, ಫುಲ್ಲು ಬ್ಲ್ಯಾಕ್ ಆಗಿ ಬಂದುಬಿಟ್ಟಿನಿ. ಅದೇ ಜಾಕೆಟ್ ಕೂಡ ಬ್ಲ್ಯಾಕು, ಎಲಿಮೆಂಟ್ ಕೂಡ ಬ್ಲ್ಯಾಕು.
ಅಂದರೆ ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ. ಆಲ್ರೆಡಿ ನಾನು ಬಂದಿಲ್ಲಿ ಆಲೇ 1/4 ಗಂಟೆ ಆಯಿತು. ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ ಅಂದರೆ ಇನ್ನೊಂದು ½ ಅನ್ ಅವರ್ ವೆಯ್ಟ್ ಮಾಡ್ತೀನಿ. ಏನಾರು ಆರ್ಡರ್ ಬರಲಿಲ್ಲ ಅಂದರೆ ಇನ್ನೇನು ಮಾಡ್ತೀರಾ, ಹಿಂಗೆ ಆನ್ ಮಾಡ್ಕೊಂಡೆ ಮನೆಗೆ ಹೋಗ್ತೀನಿ. ಮನೆಯಲ್ಲೇ ಆನ್ ಮಾಡಿ ಇಡ್ತೀನಿ. ಸ್ಟಾರ್ ಗಿಕ್ಕಾರು ಕಂಪ್ಲೀಟ್ ಆಗುತ್ತೆ. ಅಂದರೆ ತುಮಕೂರಲ್ಲಿ ಒಂದೇ ಸ್ಟಾರ್ ಗಿಗ್ ಇರೋದು, 7 ಗಂಟೆಯಿಂದ 9 ಗಂಟೆ ತನಕ ಅಷ್ಟೇ ಇರೋದು. ಬೇರೆ ಇನ್ನು ಯಾವುದೇ ಆದಂಥ ಸ್ಟಾರ್ ಗಿಗ್ ಇಲ್ಲ. 7ರಿಂದ 9 ಅಷ್ಟೇ ಸ್ಟಾರ್ ಗಿಕ್ಕು. ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಹೆಂಗೋ ಮೆಡಲನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಬೋದು. ಮೆಡಲ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಡೈಲಿ ಆನ್ಲೈನ್ಗೆ ಹೋಗಿ ಮೆಡಲ್ ಇಂಪ್ರೂವ್ಮೆಂಟ್ ಮಾಡೋಣ. ನೋಡಿ ಅಂದರೆ ಫುಲ್ಲು ಆ ಸೈಡೆಲ್ಲ ರೆಸ್ಟೋರೆಂಟ್ ಇದ್ದಾವೆ. ನೋಡೋಣ, ವೆಯ್ಟ್ ಮಾಡಿ ನೋಡೋಣ ಆರ್ಡ್ರ್ ಬರುತ್ತಾ ಇಲ್ಲ ಅನ್ನೋದು. ಗೈಸ್ ನೋಡಿ, ಮೊದಲನೇ ಆರ್ಡರ್ ಬರ್ತಾ ಇದೆ. ಅಂದರೆ 25 ರೂಪಾಯಿ ಕೊಟ್ಟಿದ್ದಾನೆ ಗುರು. ಪಿಕಪ್ ನೋಡಿ 1.5 ಕಿಲೋಮೀಟರ್ ಇದೆ, ಡ್ರಾಪು 1.8 ಕಿಲೋಮೀಟ್ರ್ ಇದೆ. ನೋಡೋಣ, ಅಕ್ಸೆಪ್ಟ್ ಮಾಡೋಣ. ಓ ನೈಸ್ ಯಾರ್, ಕಸ್ಟಮರ್ 20 ರೂಪೀಸ್ ಟಿಪ್ಸ್ ಕೊಟ್ಟಿದ್ದಾರೆ. ಅಂದರೆ ಅದೊಂದು 25, ಇದೊಂದು 20, 45 ರೂಪೀಸ್ ಬರುತ್ತೆ 1.5 ಕಿಲೋಮೀಟರಿಗೆ. ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂತೆ. ಬನ್ನಿ ಹೋಗೋಣ, ಹೋಗಿ ಪಿಕ್ ಮಾಡೋಣ. ಗೈಸ್ ನೋಡಿ, ಫಸ್ಟ್ ಟೈಮು ತುಂಬ ದಿನ ಆದಮೇಲಿಂದ ತುಮಕೂರಲ್ಲಿ ಒಂದು ಆರ್ಡರ್ನ ಪಿಕ್ ಮಾಡಿದ್ದೀನಿ. ಅಂದರೆ 2 ಐಟಮ್ ಇದೆ ಅಷ್ಟೇ. ಇದು ಮರಾಠ ಚಿಲ್ಲಿ ಮತ್ತು ಚಿಕನ್ ದೊಣ್ಣೆ ಬಿರಿಯಾನಿ ರೈಸ್ ಅಷ್ಟೇ. ಒಂದು ರೈಸು ಮತ್ತು ಒಂದು ಚಿಲ್ಲಿ ಚಿಕನ್ ಇದೆ. ಇದನ್ನು ತಗೊಂಡೋಗಿ ಡ್ರಾಪ್ ಮಾಡಬೇಕು. ಅಂದರೆ ಇಲ್ಲಿಂದ ನನಗೆ 1.9 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಡ್ರಾಪು. ಇದನ್ನು ತಗೊಂಡೋಗಿ ಡ್ರಾಪ್ ಮಾಡೋಣ. ಅಂದರೆ ರೆಸ್ಟೋರೆಂಟ್ ಹತ್ರ ಒಂದು 5 ಮಿನಿಟ್ಸ್ ವೆಯ್ಟಿಂಗ್ ಆಯಿತು. ಅಂದರೆ ಮುಂಚೆನೇ ಬಂದಿತ್ತು ಆರ್ಡ್ರ್. ಅಂದರೆ ವೆಯ್ಟಿಂಗ್ ಟೈಮ್ ಅಲ್ಲೇ ತೋರಿಸ್ತೈತೆ 5 ನಿಮಿಷ. ಅದಕ್ಕೋಸ್ಕರ ವೆಯ್ಟ್ ಮಾಡಿದೆ. ಆರ್ಡರ್ ರೆಡಿ ಕೊಡ್ತಿದ್ದಂಗೆ ಹೋಗಿ ಎತ್ಕೊಂಬಂದಿದ್ದೀನಿ. ಬನ್ನಿ ಇದನ್ನು ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಬಂದು ರೀಚ್ ಆದೆ. ಅಂದರೆ ರೀಚ್ ಕೊಡೋಣ. ಅಂದರೆ ಆರ್ಡರ್ ಕೂಡ ಆಲ್ರೆಡಿ ಕೊಟ್ಟೆ. ಅಂದರೆ ಆಚೆನೇ ಇದ್ರು ಅವರು. ನೋಡಿ ಆರ್ಡರ್ ಡೆಲಿವರ್ ಕೂಡ ಆಗಿದೆ. ಡೆಲಿವರ್ ಮಾಡ್ಕೊಳೋಣ. 5 ಸ್ಟಾರ್ ರೇಟಿಂಗ್ ಕೊಟ್ಟೆ. ನೆಕ್ಸ್ಟ್ ಆರ್ಡರ್ ಕೊಟ್ಟಿದ್ದೀನಿ. ಅಂದರೆ ನೆಕ್ಸ್ಟ್ ಆರ್ಡರ್ ಏನಾದ್ರು ಇಲ್ಲಿಂದನೇ ಬಂದರೆ ಪಿಕಪ್ಪು ಡ್ರಾಪ್ ಮಾಡ್ತೀನಿ. ಅಕಸ್ಮಾತ್ ಏನಾರು ಆರ್ಡರ್ ಬರಲಿಲ್ಲ ಅಂದರೆ ಇಲ್ಲಿಂದ ಮನೆ ಹತ್ರ ಹೋಗ್ತೀನಿ. ಅಂದರೆ ಇಲ್ಲಿಂದ ಈಗ ನಾನು ಸೀದಾ ಮನೆ ಹತ್ರನೇ ಹೋಗ್ತೀನಿ. ಅಕಸ್ಮಾತ್ ಏನಾರು ಆರ್ಡರ್ ಬಂದರೆ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ. ಏನಾರು ಆರ್ಡರ್ ಬರಲಿಲ್ಲ ಅಂದರೆ ಡೈರೆಕ್ಟಾಗಿ ಮನೆಗೆ ಹೋಗ್ತೀನಿ. ಅಂದರೆ ಮನೆ ಹತ್ರನೇ ಇದೆ. ನೋಡಿ ಇಲ್ಲಿ ಹತ್ರ ಬರುತ್ತೆ ನಮ್ಮ ಮನೆ. ಆಲ್ಮೋಸ್ಟ್ ಹತ್ರನೇ ಇದೆ. ಬನ್ನಿ ಹೋಗೋಣ, ಮನೆ ಹತ್ರ ಹೋಗೋಣ. ಆರ್ಡ್ರ್ ಬಂದರೆ ಆರ್ಡ್ರ್ ಡೆಲಿವರ್ ಮಾಡೋಣ. 2ರಲ್ಲಿ 1 ಮಾಡೋಣ. ಗೈಸ್ ನೋಡಿ, ಮನೆಗೆ ಹೋಗ್ತಾ ಇದೆ. ಬಟ್ ಇನ್ನೂ ಒಂದು ಆರ್ಡರ್ ಕೂಡ ಹಾಕ್ಬಿಟ್ಟ. ಅಂದರೆ ಪಿಕಪ್ ನೋಡಿ 2.12 ಕಿಲೋಮೀಟರು, ಡ್ರಾಪ್ ನೋಡಿ 3 ಕಿಲೋಮೀಟರ್ ಇದೆ. ಅಮೌಂಟ್ ಎಷ್ಟು ಕೊಡ್ತಾ ಇದೆ ನೋಡಿ ಇಲ್ಲಿ, 33 ರೂಪಾಯಿ ಅಷ್ಟೇ ಕೊಡ್ತಾ ಇರೋದು. ಅಕ್ಸೆಪ್ಟ್ ಮಾಡ್ಬೋಣ. ಅಕ್ಸೆಪ್ಟ್ ಮಾಡಿಬಿಟ್ಟು ಇದನ್ನು ತಗೊಂಡೋಗಿ ಡ್ರಾಪು ಮತ್ತು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಕುತುಂಗಾಗುರು ಅಂದರೆ ಇದಿರೋದು ಟೌನಲ್ಲಿ ಹತ್ರ, ನಮ್ಮ ತುಮಕೂರು ಟೌನಲ್ಲಿ ಹತ್ರ. ಇಲ್ಲಿಂದ 2 ಕಿಲೋಮೀಟರ್ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಎಲ್ಲಿಗೆ ಹಾಕಿದ್ದಾನೆ ಇನ್ನೂ ನೋಡಬೇಕಲ್ಲ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಇನ್ನೇನು ಮಾಡೋಕ್ಕಾಗುತ್ತೆ, ಹೆಂಗೋ ಆರ್ಡ್ರ್ ಹಾಕೋನಲ್ಲ. ಇದನ್ನು ತಗೊಂಡೋಗಿ ಡ್ರಾಪ್ ಮಾಡೋಣ. ಅಂದರೆ ಅಮೌಂಟ್ ಕಮ್ಮಿ ಅನಿಸುತ್ತೆ. ಅಂದರೆ ಬೆಂಗಳೂರಲ್ಲೂ ಸೇಮೇ ಕೊಡ್ತಾ ಇರೋದು ಗುರು. ಅಂದರೆ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳಾದ್ರು ಬರ್ತವೆ. ಬಟ್ ತುಮಕೂರಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರೋಲ್ಲ. ಅದೊಂದು ತಲೆನೋವು ಅಷ್ಟೇ. ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ರೆಸ್ಟೋರೆಂಟ್ ಹತ್ರ ಬಂದು ರೀಚ್ ಅದೇ. ಅಂದರೆ ರೆಸ್ಟೋರೆಂಟ್ ಅಲ್ಲೇ ಇರೋದು. ಅಂದರೆ ಫಸ್ಟ್ ಫ್ಲೋರಲ್ಲಿದೆ. ಅಂದರೆ ಇಲ್ಲಿ ದೊಡ್ಡದಾಗಿ ಹಾಕಿದರೆ ಬೋಲ್ಡು. ನಾನು ಬೋಲ್ಡೇ ನೋಡಿರಲಿಲ್ಲ. ಅಂದರೆ ಕೃತುಂಗ ನಾನು ನೋಡಿರಲಿಲ್ಲ ತುಮಕೂರಲ್ಲಿ. ಇದೇ ಫಸ್ಟ್ ಟೈಮ್ ನಾನು ಈ ಸೈಡ್ ಬಂದಿರೋದು. ಯಾವತ್ತಿಂದ ಸ್ಟಾರ್ಟ್ ಮಾಡಿದರೆ ಗೊತ್ತಿಲ್ಲ. ಬಟ್ ಇಲ್ಲಿ ಕೂಡ ರೆಡಿ ಕೊಟ್ಟಾದ್ಮೇಲೆ ನಾನು ಆರ್ಡರ್ ಕೊಡೋದು ಅಂತ ಕೇಳ್ಪಟ್ಟೆ. ಅಂದರೆ ಅಲ್ಲೊಬ್ಬರು ಡೆಲಿವರಿ ಪಾರ್ಟ್ನರ್ ಇವರು ರೆಡಿ ಕೊಡ್ತಾರಾ ಏನು ಅಂತ ಕೇಳಿದ್ದಕ್ಕೆ ಬ್ರೋ ರೆಡಿ ಕೊಡ್ತಾರೆ, ರೆಡಿ ಕೊಟ್ಟಾದ್ಮೇಲೆ ಆರ್ಡರ್ ಕೊಡೋದು. ಇನ್ನೂ ಬೇಕಾದ್ರೆ ಮೇಲೆ ಕೂತ್ಕೊಳ್ಳಿ, ಜಾಗ ಇದೆ ಅಂತ ಹೇಳಿದ್ರು. ಏನು ತೊಂದರೆ ಇಲ್ಲ, ಇಲ್ಲೇ ಇರೋಣ. ಆರ್ಡರ್ ರೆಡಿ ಕೊಡ್ತಿದ್ದಂಗೆ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಂದರೆ ಇನ್ನೂ 10 ರೂಪಾಯಿ ಹಾಕಿದ್ದಾನೆ. ನಮ್ಮ ಮನೆ ಹತ್ರನೇ ಹಾಕಿದ್ದಾನೆ ಈ ಆರ್ಡರ್ ಮಾತ್ರ. ಸೀದಾ ಕೊಟ್ಬಿಟ್ಟು ಮನೆಗೆ ಹೋಗಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಏನು ಅನ್ನೋದೆಲ್ಲ. ಗೈಸ್ ನೋಡಿ, ಹೋಗಿ ಪಿಕಪ್ ಮಾಡ್ಕೊಂಬಂದೀನಿ. ಅಂದರೆ ಇದೇನೇ ಆರ್ಡರು ಎತ್ಕೊಂಬಂದೆ. ಆಮೇಲೆ ಡ್ರಾಪ್ ಡಿಸ್ಟೆನ್ಸ್ ನೋಡಿ ಎಷ್ಟಿದೆ ಅಂತ, 3.4 ಕಿಲೋಮೀಟರ್ ಇದೆ. ಅಂದರೆ ನಮ್ಮ ಮನೆ ಹತ್ರನೇ ಇದೆ ಗುರು. ಡ್ರಾಪು ಆರಾಮಾಗಿ ಕೊಟ್ಬಿಟ್ಟು ಸೀದಾ ಮನೆಗೆ ಹೋಗ್ಬೋದು. ಬನ್ನಿ ಇವಾಗ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಆರ್ಡರ್ ಎತ್ಕೊಂಬಂದೆ. ಇದನ್ನು ತಗೊಂಡೋಗಿ ಡ್ರಾಪ್ ಮಾಡೋಣ. ಅಂದರೆ ಡ್ರಾಪ್ ಎಷ್ಟಿದೆ ಗೊತ್ತಾ, 3.4 ಕಿಲೋಮೀಟರ್ ಇದೆ. ಅಂದರೆ ಹತ್ತತ್ರ ನಮ್ಮ ಮನೆ ಹತ್ರನೇ ಇದೆ. ಇದನ್ನು ಕೊಟ್ಬಿಟ್ಟು ಹಾಗೆ ಮನೆಗೆ ಹೋಗ್ತೀನಿ. ಗೈಸ್ ನೋಡಿ, ಮನೆಗೆ ಬಂದೆ. ಅಂದರೆ ಇವತ್ತು ಎಷ್ಟಾಗಿದೆ ಅಂತ 2 ಅವರಿಗೆ 79 ರೂಪಾಯಿ ಆಗಿದೆ. ಅಂದರೆ ಅದು ಕಸ್ಟಮರ್ ಟಿಪ್ 20 ರೂಪಾಯಿ ಆಗಿದೆ. ಅದರಿಂದೋಸ್ಕರ ಇಷ್ಟಾಗಿದೆ. ಅಂದರೆ 2.1 ಅವರ್ ಲಾಗಿನ್ ಇದ್ದರೂ ಕೂಡ 80 ರೂಪಾಯಿ ಅಷ್ಟೇ ಆಗಿರೋದು. ಅಂದರೆ ತುಮಕೂರು ಅರ್ನಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ ಗೈಸ್. ಅಂದರೆ ಒಂದು ದಿನ ಫುಲ್ಲು ಟ್ರೈ ಮಾಡಿ ನೋಡಬೇಕು ಎಷ್ಟಾಗುತ್ತೆ ಏನು ಅನ್ನೋದು. ನೋಡೋಣ, ನಾಳೆ ಏನಾದ್ರು ಆದರೆ ಟ್ರೈ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಅರ್ನಿಂಗ್ ಆಗುತ್ತೆ ತುಮಕೂರಲ್ಲಿ ಕೂಡ ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನೋಡಿ, ನೀವು ಏನಾದ್ರು ಈಸಿಯಾಗಿ ಈ ಥರ ಏನಾದ್ರು ನೀವು ಲೊಕೇಶನ್ ಚೇಂಜ್ ಮಾಡ್ಕೊಬೇಕು ಅಂದರೆ ಆರಾಮಾಗಿ ಚೇಂಜ್ ಮಾಡ್ಕೊಂಡು ಡ್ಯೂಟಿ ಕೂಡ ಮಾಡ್ಬೋದು. ಅಂದರೆ ಆರ್ಡರ್ಗಳು ಕೂಡ ಬರುತ್ತೆ ನೋಡಿ.
ಪ್ರೂಫಿಗೆ 2 ಆರ್ಡರ್ ಕೂಡ ನಾನು ಡೆಲಿವರ್ ಮಾಡಿ ಬಂದಿದ್ದೀನಿ. ಆಮೇಲೆ ಗಾಡಿ ಕೇಳ್ತಾಯಿದ್ರು ತುಂಬ ಜನ, ಬ್ರೋ ಗಾಡಿ ಏನಾಯಿತು ಸರಿ ಹೋಯ್ತಾ ಅಂತ. ಬಟ್ ಫ್ರೀ ಆಫ್ ಕಾಸ್ಟಲ್ಲಿ ಅವನೇ ರೆಡಿ ಮಾಡಿಕೊಟ್ಟಿದ್ದೆ ಅಂತಿರ್ಗ. ಮುಂದೆ ಏನಾದ್ರು ಪ್ರಾಬ್ಲಮ್ ಬರುತ್ತಾ ಇಲ್ವ ಅನ್ನೋದು ನೋಡೋಣ. ಒಟ್ಟಿನಲ್ಲಿ ಅಮೌಂಟ್ ಅಂತ ತೊಗೊಂಡಿಲ್ಲ ಈ ಸತಿ ಸರ್ವಿಸಲ್ಲಿ, ಫ್ರೀಯಾಗಿ ಮಾಡಿಕೊಟ್ಟ. ಹೊಸ್ದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್. ನಮ್ಮ ಬೋರ್ಡ್ ಮಾತಾಡ್ಸೋಣ. ಹೇಳಬೇಡ, ಬಾಯ್ ಮಾಡಮ್ಮ ಎಲ್ಲರಿಗೂ. ಇಲ್ಲಿ ನೋಡು ಇಲ್ಲಿ. ಹಾಂ ಬಾಯ್ ಮಾಡು ಎಲ್ಲರಿಗೂ. ಬಾಯ್. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು.